ಯಾಕೆ ನನ್ನ ಮೇಲೆ ಕೋಪನಾ ಅಥವಾ ದ್ವೇಷನಾ? ಹೆತ್ತ ತಾಯಿ ಮೇಲೆ ಮಕ್ಕಳು ಎಂದಾದರೂ ದ್ವೇಷ ಮಾಡುವರೇನು? ಸಂಕೋಚ ಸ್ವಾಭಿಮಾನದವನಾದ ನಾನು ಅಂಜಿ ಮಾತನಾಡದೆ ದೂರ ಇರುವೆನು ಹೊರತು ಯಾವ ದ್ವೇಷ ಅಸಹ್ಯದಿಂದ ಅಲ್ಲ ಅತ್ತಿಗೆ. ನೋಡು ಮೈದನ, ಅತ್ತಿಗೆ ನಿಮ್ಮ ಎಲ್ಲರನ್ನು ಹೇಗೆ ಪ್ರೀತಿಯಿಂದ ನೋಡುತ್ತಿದ್ದಾಳೋ, ತನ್ನ ಎದೆಯಲ್ಲಿಟ್ಕೊಂಡು ಸಾಕ್ತಿದ್ದಾಳೋ, ಹಾಗೆ ನಾನು ಕೂಡ ನಿಮ್ಮೆಲ್ಲರನ್ನು ತುಂಬಾ ಪ್ರೀತಿ ಮಾಡ್ತೇನೆ. ಅನ್ಯಾಯ ಅಧರ್ಮ ಎಲ್ಲಿ ಅನೀತಿ ಕಂಡರೂ ಅದನ್ನೆಲ್ಲ ಸಿಡಿದೆದ್ದು ಎದುರಿಸುವಂತಹ ಶಕ್ತಿ ನಿನ್ನಲ್ಲಿದೆ ಮೈದನ. ವೀರಭದ್ರ ಇದ್ದರೆ ನಿನ್ನಂತ ಮೈದನ ಇರಬೇಕು. ತುಂಬಾ ಹೆಮ್ಮೆ ಇದೆ ಮೈದನ. ವಿದ್ಯೆಯಲ್ಲಿ ಸರಸ್ವತಿ, ಗುಣದಲ್ಲಿ ಸಾಕ್ಷಾತ್ ಶ್ರೀದೇವಿ, ಮಾತಿನಲ್ಲಿ ತಾಯಿ, ವಾತ್ಸಲ್ಯದ ಪ್ರೀತಿ ಕರುಣಾಮಯಿ. ನಿನ್ನಂತ ಅತ್ತಿಗೆ ಅಣ್ಣನ ಕೈ ಹಿಡಿದು ನಮ್ಮ ಮನೆಗೆ ಬಂದಿದ್ದು ನಮ್ಮ ಭಾಗ್ಯ. ನನ್ನ ಹಿರಿಯ ಅತ್ತಿಗೆ ಅನ್ನಪೂರ್ಣೆಯಂತೆ ಇದ್ದರೆ ಹಿರಿಯ ಅತ್ತಿಗೆ ಆದ ನೀವು ಭಾಗ್ಯ ದೇವತೆಯಾಗಿರುವಿರಿ. ಅದಕ್ಕೆ ಕವಿಗಳು ಹೇಳಲಿದೆ, ಶೃಂಗಾರದ ಅರಮನೆಗೆ ಬಂಗಾರದ ಒಡತಿ ಎಂದು. ಅನ್ಯಾಯ ಅಧರ್ಮ ವಿರುದ್ಧ ಹೋರಾಟ ಮಾಡುವಂತಹ ನಿನ್ನ ಈ ಗುಣ ಯಾವಾಗಲೂ ಹೀಗೆ ಇರಬೇಕು. ನಮ್ಮ ಮನೆ ಯಾವಾಗಲೂ ಹೀಗೆ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಇರಬೇಕು ಎಂದು ನಾನಾ ಮುನೇಶ್ವರಲ್ಲಿ ಯಮುನೇಶ್ವರಲ್ಲಿ ಬೇಡಿಕೊಂಡು ವ್ರತವನ್ನು ಕೈಗೊಂಡಿದ್ದೆ. ಹಾಗಾಗಿ ನನ್ನ ವ್ರತ ಸಿದ್ಧಿಸಲೆಂದು ಪ್ರಾರ್ಥಿಸಿಕೊಂಡು ಪ್ರಸಾದವನ್ನು ತಗೊಂಬೈದನ. ದೇವರ ಪ್ರಸಾದ ಯಾಕೋ ಒಂದು ತರ ಇದೆಯಲ್ಲಾಗ್ತದೆ. ದಿನದ ವ್ರತದ ಮಹಿಮೆ ಮೈದ ಯಾರಿಗರಿಯುವುದು ದೇವರ ಮಹಿಮೆ? ಬಹಳ ದಿನಗಳು ಉಳಿದ ಕಾರಣ ಹಣ್ಣು ನೀರು ಎಲ್ಲವೂ ಕೂಡಿಟ್ಟ ಕಾರಣ ಸ್ವಲ್ಪ ವಾಸನೆ ಬಂದಿರಬಹುದು. ದೇವರ ಮಹಿಮೆ ಯಾರು ಬರಲವರು ಹೇಳು? ನನ್ನ ಸುಖಕ್ಕಾಗಿ ದೇವರಲ್ಲಿ ಬೇಡಿಕೊಂಡು ನೀವು ನೀಡುವ ಪ್ರಸಾದವನ್ನು ಸಂತೋಷದಿಂದ ಸ್ವೀಕರಿಸುವುದು. ನಿನ್ನ ಬಾಳು ಬಂಗಾರವಾಗಲಿ. ಯಾಕೋ ಒಂಥರ ಆಗ್ತಾ ಇದೆಯಲ್ಲ. ನಿಂತಲ್ಲಿ ನಿಲ್ಲದೆ ಕಣ್ಣು ಮಬ್ಬಾಗಿ ಚಂದ್ರ ಬಂದಂತೆ. ಹೊಟ್ಟೆಯಲ್ಲಿ ಸಂಕಟ, ಮನಸ್ಸಿಗೆ ಸಮಾಧಾನವಿಲ್ಲದಂತೆ. ಅಯ್ಯೋ, ಹೊಟ್ಟೆಯಲ್ಲಿ ಉರಿ ಸಂಕಟ. ದೇವರ ಶಕ್ತಿಯ ಆ ಮಹಿಮೆ ಈಗ ಪ್ರಸಾದದ ಮೂಲಕ ಎದುರು ಬಂದಿದೆ. ಹೆದರಬೇಡ, ಹತ್ತಿರ ಬಾ. ಯಾಕೆ ಕೈ ಬಿಡುವಂತಿದೆ? ನನಗೇನು ತಿಳಿಯುತ್ತಿಲ್ಲ. ಕುಡಿದ ಮತ್ತಿನಲ್ಲಿ ವೀರಭದ್ರ ನನ್ನನ್ನು ಮದುವೆಯಾಗಬೇಕೆಂದು ಅವನು ಆಸೆ ಪಟ್ಟಿದ್ದಂತೆ. ಆದರೆ ಅತ್ತಿಗೆ ನೀನು ನನ್ನ ಅಣ್ಣನನ್ನು ಮದುವೆಯಾಗಿ ನನ್ನ ಆಸೆಯನ್ನು ನುಚ್ಚುನೂರು ಮಾಡಿದರೆ ಇವತ್ತು ಆ ಸೇಡು ತೀರಿಸಿಕೊಳ್ಳುತ್ತೇನೆ ಎಂದು ನಮ್ಮ ವೀರಭದ್ರ ಇಂಥ ಪಾಪದ ಕೆಲಸ ಮಾಡುವನೇ ಇಲ್ಲ ಇಲ್ಲ. ನನ್ನ ತಮ್ಮನ ಅಂತರಂಗವನ್ನು ನಾನು ಅರಿತಿರುವೆ. ಇಂಥ ಕೆಟ್ಟ ಕೆಲಸ ಮಾಡಲಾರದೆ ಮಾವನನ್ನ ಮೈದುನ
ಸಹೋದರಿ ಅಂದ್ರೆ ಈ ಸಹೋದರಿ ಅಂತ ತಿಳ್ಕೊಂಡವನು ಈ ಭಾರತೀಯ ಹೆಮ್ಮೆಯ ಪುತ್ರ ನನ್ನ ವೈದ್ಯನ. ಅವನು ಯುದ್ಧ ಕೆಲಸ ಮಾಡ್ತಾನಮ್ಮ. ಇಲ್ಲ ನಾನು ಇದನ್ನ ನಂಬೋದಿಲ್ಲ. ಅಕ್ಕ, ಕಂಡರು ಸತ್ಯವನ್ನು ಕಂಡರು ನನ್ನ ಮಾತಿನ ನಂಬಿಕೆ ಬರುತ್ತಿಲ್ಲ. ಹಾಗಾದ್ರೆ ನೀವೇ ನೋಡಿ ಅವನ ಬಾಯಿಂದ ದುರ್ವಾಸನೆ ಹೇಗೆ ಆಗುತ್ತದೆ. ಅವನು ಅವಿವೇಕಿಯೋ ಅದು ಪ್ರೀತಿಯ ವೈದ್ಯನನ್ನು ವೀರಭದ್ರ, ನಿನ್ನ ಆತ್ಮಿಗೆ ಹೇಳುವುದು ನಿಜವಾಗಿದೆಯಲ್ಲೋ? ಯಾಕೆ ಈ ದುಡುಕಿ ನಿನ್ನ ಬದುಕನ್ನೇ ಹಾಳು ಮಾಡಿಕೊಂಡಿದೆ? ಅಪ್ಪಟ ದೇಶಾಭಿಮಾನಿ ಕೋಗಿಲಿ ಎಂದು ನಾನು ಭಾವಿಸಿದರೆ ಪಾಪಿ. ಸತ್ಯ ಹೇಳು, ಯಾಕೆ ಈ ರೀತಿ ದುಡುಕಿ ನಿನ್ನ ಬದುಕನ್ನೇ ಹಾಳು ಮಾಡಿದೆ? ಇಂಥ ಪಾಪಿಗಳನ್ನು ದೇವರು ಸಹಿತ ಎಂದು ಕ್ಷಮಿಸಲಾರ. ಸತ್ಯ ನಿನ್ನ ಮೈಯಿಂದ ಹೊರಬಾರದಿದ್ದರೆ ಕಲ್ಲಿಂದ ಹೊಡೆದು ನಿನ್ನ ಮೈ ಚರ್ಮ ಸುರಿದು ಊರಾದ ಸೀಮೆಗಳಿಗೆ ನೇತು ಹಾಕುವೆ. ಅತ್ತಿಗೆಯನ್ನು ಕಾಮದಿಂದ ಕಂಡವನು ಈ ಭೂಮಿಯ ಮೇಲೆ ಬದುಕಿರಬಾರದು. ದಯವಿಟ್ಟು ದುಡುಕ್ಬೇಡ್ರಿ, ದಯವಿಟ್ಟು ದುಡುಕ್ಬೇಡ್ರಿ. ನನ್ನ ಮೈದನ ಇಂಥ ಕೆಟ್ಟ ಕೆಲಸ ಮಾಡ್ತಾನೆ ಅಂದ್ರೆ ನನ್ನ ಅಂತರಾತ್ಮ ಹೋಗ್ತಾ ಇಲ್ಲ ರೀ, ನನ್ನ ಅಂತರಾತ್ಮ ಹೋಗ್ತಾ ಇಲ್ಲ. ಈ ಘಟನೆ ಹೇಗ್ ನಡೀತು ಏನೋ ಗೊತ್ತಿಲ್ಲ. ನನಗೂ ಒಂದು ತಿಳಿತಾ ಇಲ್ಲ ಸ್ವಾಮಿ, ಒಂದು ತಿಳಿತಾ ಇಲ್ಲ. ಹಾಗಾದರೆ ನಾನು ಹೇಳುವುದು ಸತ್ಯವಲ್ಲವೆಂದು ನೀವು ಹೇಳುತ್ತಿದ್ದೀರೇನು? ಈ ಮನೆಯಲ್ಲಿ ನ್ಯಾಯ, ಧರ್ಮ, ಸತ್ಯಕ್ಕೆ ಜಾಗವಿಲ್ಲ. ಇನ್ನು ಒಂದು ಕ್ಷಣ ನಾನು ಈ ಮನೆಯಲ್ಲಿ ಇರಲಾರೆ. ಹೇಗೆ ಬದುಕುವುದು ನಾನು ಈ ಮನೆಯಲ್ಲಿ ಬಾವ? ನ್ಯಾಯಕ್ಕೆ, ಧರ್ಮಕ್ಕೆ, ಸತ್ಯಕ್ಕೆ ಜಯ ಇದೆ ಮಾಯಿ. ಅನ್ಯಾಯ ಅಧರ್ಮಕ್ಕೆ ಖಂಡಿತ ಶಿಕ್ಷೆ ಇದೆ ಮಾಯಿ. ಮಾನವನ ಮನೆತನದಲ್ಲಿ ಇವನಿಗೆ ಪಕ್ಷತಾಪ ಆಗಬೇಕೆಂದರೆ ವೀರಭದ್ರ ಘೋರವಾದ ತಪ್ಪು ಮಾಡಿದನೆಂದು ಅವನಿಗೆ ಶಿಕ್ಷೆ ಆಗಲೇಬೇಕು. ಈ ಸಮಾಜದ ಎದುರಿನಲ್ಲಿ ವೀರಭದ್ರ ಘೋರವಾದ ತಪ್ಪು ಮಾಡಿದನೆಂದು ಇವನಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ನಾನು ಯಾವುದೇ ತಪ್ಪು ಮಾಡಿಲ್ಲ. ಈ ಮಹತ್ತಾಯಿಯ ಕೈವಾಡವಿದೆ ಹೊರತು ನಾನು ಅಪರಾಧಿ ಅಲ್ಲ. ಹೇಳಮ್ಮ, ನಾನು ಯಾವುದೇ ತಪ್ಪು ಮಾಡಿಲ್ಲ. ಮಾಡಿದನೆಲ್ಲ ಮಾಡಿ ನಾನೇನು ತಪ್ಪು ಮಾಡಿಲ್ಲ ಎನ್ನುವ ಅಪರಾಧತರ ನಾಟಕ ಯಾಕೆ ಮಾಡುತ್ತಿದ್ದೀಯಾ? ಎಲ್ಲರೂ ಸೇರಿಕೊಂಡು ಅಮಲಿಯಾದ ನನ್ನ ಮೇಲೆ ಅಪವಾದವನ್ನು ಹೊರಿಸುತ್ತಿದ್ದೀರಲ್ಲವೇ? ಅಂದಾಗ ಒಂದು ಕ್ಷಣವ ನಾನೆಲ್ಲಿ ಇರಲಾರೆ. ಹೆಂಡತಿ ಬೇಕಾದರೆ ನನ್ನ ಜೊತೆ ಬನ್ನಿ. ಇಲ್ಲವಾದರೆ ಅತ್ತಿಗೆಯ ಮಾತನ್ನು ಪಾಲಿಸಬೇಕಾದರೆ ಇಲ್ಲಿ ಪರವಾಗಿಲ್ಲ. ಅಣ್ಣ, ನೀವೆಂದು ನನ್ನ ಮದುವೆ ವಿಚಾರ ಮಾತನಾಡಲು ಪ್ರಾರಂಭಿಸಿದ್ರೆ ಆವಾಗಲೇ ನಮ್ಮಿಬ್ಬರ ಜೋಡಿ ಸರಿ ಹೊಂದುತ್ತದೆ. ಅವತ್ತು ವೀರಭದ್ರ ಏಕೆ
ಆತನಾಗಿ. ಲೇ ಮನೆ ಮೂರ್ಖ, ನಿನಗೆ ಇವಳನ್ನು ಮದುವೆ ಆಗುವ ಆಸೆ ಇದ್ದರೆ ಅಂತ ಹೇಳಿದ್ರೆ ಖಂಡಿತ ನಾನು ಇವಳಿಗೆ ತಾಳಿ ಕಟ್ಟುತ್ತಿರಲಿಲ್ಲ. ಹಾವಿನಂತೆ ದೇಶ ಮನಸ್ಸಿನಲ್ಲಿ ಇಟ್ಟುಕೊಂಡು ಸಮಯ ನೋಡಿ ಕಚ್ಚಲು ಬಂದಿದ್ದೆ ಆ ಪಾಪಿ. ಅತ್ತಿಗೆ ಹೆತ್ತ ತಾಯಿಯ ಸಮಾನ. ಅದನ್ನು ಅರಿಯದೆ ನಿನ್ನ ಮನುಷ್ಯತ್ವವನ್ನು ಮಾರಿಕೊಂಡಿದೆ ಅಂದಾಗ ನಿನ್ನಂತ ಮಂದಿಗೆ ಕೂಡಿ ಬದುಕಿದ್ರೆ ಕೇಳು ತಪ್ಪಿದಲ್ಲೋ, ಕೇಳು ತಪ್ಪಿದಲ್ಲ. ನೋಡು ಶಿವಾನಂದ, ಉಪ್ಪು ತಿಂದವನು ನೀರು ಕುಡಿಯಲೇಬೇಕು. ಸಮಯ ಅವನನ್ನು ಸುಮ್ಮನೆ ಬಿಡುವುದಿಲ್ಲ. ವಿಷಯ ಸಮಾಜದ ಜನರಿಗೆ ಗೊತ್ತಾದರೆ ಈ ನ್ಯಾಯವಂತರ ಮನೆತನದ ಮಾನ ಹಾಳಾಗುವುದು. ವಿಷಯ ಮನೆಯಿಂದ ಹೊರಗೋಗದಂತೆ ನೋಡಿಕೊಳ್ಳಬೇಕು. ಶಿವಾನಂದನ ಹೆಂಡತಿ ಮೇಲೆ ಅವನ ತಮ್ಮನೇ ಬಲಾತ್ಕಾರ ಮಾಡಲೆಂದು ಬಯಸಿದ್ದಾರೆ. ಆಡಿಕೊಳ್ಳುವ ಜನರೆದುರು ನಾನು ಹೇಗೆ ತಲೆ ಎತ್ತಿ ಬದುಕಲಿ ಹೇಳಲ್ಲ, ಹೇಳು. ನೋಡಪ್ಪ, ತಪ್ಪು ಮಾಡ್ಕೊಂಡ ಈ ಮನೆ ಬಿಟ್ಟು ದೊಡ್ಡದಾಯ್ತು. ದಯವಿಟ್ಟು ನೀವಿಬ್ರು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬೇಡಿ. ನಿಮ್ಮ ಕೈ ಮುಗಿದು ಬೇಡ್ಕೊಳ್ತೀನಿ, ನಿಮ್ಮ ಕೈ ಮುಗಿದು ಬೇಡ್ಕೊಳ್ತೀನಿ. ಶಿಲ್ಪ, ನಿನಗ್ ನೋವಾದ್ರೆ ನನಗೂ ಕೂಡ ನೋವಾಗುತ್ತೆ, ನನಗೂ ಕೂಡ ನೋವಾಗುತ್ತೆ. ನಿನ್ನ ಕೈ ಮುಗಿತೀನಪ್ಪ, ನಿನ್ನ ಕೈ ಮುಗಿತೀನಿ. ದಯವಿಟ್ಟು ಮನೆಯಿಂದ ಹೋಗ್ಬೇಡ. ಈ ಮನೆನ ಹೊಡೆಯೋ ಮಾತನಾಡಬೇಡಮ್ಮ, ಈ ಮನೆ ಹೊಡೆಯುವಂತ ಮಾತನಾಡಬೇಡ. ಅಕ್ಕ, ನೀವು ಹೇಳುವುದು ಸರಿಯೇ. ದಿನನಿತ್ಯ ಇಂಥ ಪಾಪಿಯ ಮುಖ ನೋಡಿಕೊಂಡು ನಾನಿಲ್ಲಿ ಇರುವುದಕ್ಕಿಂತ ನಾನು ನಿರ್ಧಾರ ತಗೊಂಡಿರೋದು ಸರಿಯಾಗಿದೆ. ಅಲ್ಲಪ್ಪ, ಎಲ್ಲರೂ ಒಟ್ಟಿಗೆ ಇರ್ತೀನಿ ಅಂತ ಮಾತು ಕೊಟ್ಟಿದ್ರಲ್ಲ, ಆ ಮಾತನ್ನ ನೀವು ನಡೆಸೋದಿಲ್ವೇನ್ರೋ? ಬೇಡ್ಕೊಳ್ತೀನಿ, ಈ ಕಾಲು ಹಿಡಿದು ಬೇಡ್ಕೊಳ್ತೀನಿ, ಈ ಮನೆ ಬಿಟ್ಟು ಯಾರು ಹೋಗಬೇಡಿ. ಶಿಲ್ಪ, ನೀನೇ ಮನೆ ಬಿಟ್ಟು ಹೊರಟು ನಿಂತಾಗ ನಾನು ಇಲ್ಲಿದ್ದು ಏನು ಮಾಡಲಿ? ಆಸ್ತಿ ಅಂತಸ್ತು ನನಗೆ ಏನು ಬೇಡ. ಬಂಗಾರದಂತ ಹೆಂಡತಿ ನೀನೇ ಮನೆ ಬಿಟ್ಟು ಹೊರಟು ನಿಂತಾಗ ಅದನ್ನು ತಗೊಂಡು ನಾನೇನು ಮಾಡಲಿ? ಪ್ರಪಂಚ ಬಹಳ ವಿಶಾಲವಾಗಿದೆ ಶಿಲ್ಪ. ಎಲ್ಲಾದರೂ ದೂರ ಹೋಗಿ ದುಡಿದು ಬದುಕೋಣ, ನಡಿ ಶಿಲ್ಪ, ಹೋಗೋಣ. ವಿಧಿಲಿಖಿತ ಆಜ್ಞೆ ಆಲಿಸುವುದಿಲ್ಲ. ರಾಮ ಲಕ್ಷ್ಮಣರು 14 ವರ್ಷ ವನವಾಸ ಅನುಭವಿಸಿದಲ್ಲವೇ? ನೀನೊಬ್ಬಳೇ ಆದರೆ ಪ್ರಯೋಜನವಿಲ್ಲ. ಅವರು ಹೋದರು, ನೀನು ಇನ್ನೂ ಇಲ್ಲಿ ನಿಂತಿರುವೆ. ಮತ್ತೆ ಅಪವಾದಕ್ಕೆ ಗುರಿ ಮಾಡಬೇಕಂತೂ ಹೊಂಚು ಹಾಕಿರುವೆ. ನಿನ್ನ ಮುಖ ತೋರಿಸುವಣ, ಮೊದಲಿನಿಂದ ಹೊರಟು ಮನೆ ಬಿಟ್ಟು. ಕರುಳು ಹರಿಯದಿದ್ದರೂ ಕಣ್ಣು ಹರಿದು ಎಂಬ ಅಪರಾಧಕ್ಕೆ ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಈ ಘೋರವಾದ ಅಪವಾದದಿಂದ ಮುಕ್ತಿ ಹೊಂದಿದಾಗ ಮಾತ್ರ ನಿಮಗೆ ಸುಖ ತೋರಿಸುತ್ತೀರಣ್ಣ. ಅಣ್ಣ, ಅತ್ತಿಗೆ ಆಶೀರ್ವಾದ ಮಾಡಿ. ವೀರಭದ್ರ, ನೀನೇ ಮನೆ ಬಿಟ್ಟು ಹೋಗ್ತೀನಿ ಅಂದ್ರೆ ಇನ್ನ ಹೇಗಪ್ಪ ಬದುಕೋದು? ಹೇಗ್ ಬದುಕೋದು? ತಪ್ಪು ಮಾಡಿದವರನ್ನು ಮನೆಯಲ್ಲಿ ಇಟ್ಟುಕೊಂಡರೆ ಆ ಗಂಡಂತರ ನಮಗೂ ತಪ್ಪಿದಲ್ಲ. ನನ್ನ ಮಾತು ಪಾಲಿಸುವ ಸತಿ ನೀನಾದರೆ ಈಗಲೇ ಹೊರಗೆ ಹಾಕುವುದು ನನ್ನ ಮನೆಯಿಂದ. ಸ್ವಾಮಿ, ಅತ್ತಿಗೆ
ಅಣ್ಣ ದೇವರು ಆ ದೇವ್ರು ನಮ್ಗೆ ಯಾಕೆ ಇಷ್ಟು ಶಿಕ್ಷೆ ಕೊಡ್ತಾ ಇದ್ದಾನೆ? ನಾವೇನ್ ತಪ್ಪು ಮಾಡಿದೀವಿ ಅಂತ ನಮ್ಗೆ ಯಾಕೆ ಶಿಕ್ಷೆ ಕೊಡ್ತಾ ಇದ್ದಾನೆ? ಇದನ್ನೆಲ್ಲ ನೋಡು ಬಂದು ನನಗೆ ಒಂದೇ ಒಂದು ತೊಟ್ಟು ವಿಷ ಕೊಟ್ಬಿಡಿ ಸ್ವಾಮಿ, ಒಂದೇ ಒಂದು ತೊಟ್ಟು ವಿಷ ಕೊಟ್ಬಿಡಿ. ಹಂಗ ಬಾರದ ಬಪ್ಪದ ತಪ್ಪದ ಎಂದು ಹೇಳಿರುವಾಗ ನಮ್ಮದೇನಿದೆ ಇಲ್ಲಿ? ದೇವರು ಹೇಗೆ ನಡೆಸಿದನೋ ಹಾಗೆ ಆಗಲಿ. ನಡೆ ಹೋಗೋಣ.